Hello everyone, good evening. Skati Vakra Feko Nikujukam. What? Do you think this is a Sanskrit class? No, not at all. It's a chemistry class. Means it is the first transition series. That is scandium, titanium, vanadium, chromium, manganese, ferrous, nickel, cobalt, copper and zinc. Is this fun to learn chemistry? Yes, students. ವೆಲ್ಕಮ್ ಟು ದಿ ವರ್ಡ್ ಆಫ್ ಕೆಮಿಸ್ಟ್ರಿ. ಓಕೆ, ನನ್ನ ಹೆಸರು ಡಾಕ್ಟರ್ ದೀಪಾ. ನಾನು ನಿಮ್ಮ ಸಲುವಾಗಿ ಕನ್ನಡದಲ್ಲಿ ಕೆಮಿಸ್ಟ್ರಿನ ಈಸಿಯಾಗಿ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಓಕೆ, ನನ್ನ ಚಾನಲ್ ChemDR. ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಈಸಿ ಲರ್ನಿಂಗ್ ಆಫ್ ಕೆಮಿಸ್ಟ್ರಿ. ಥ್ಯಾಂಕ್ ಯು. Let us study about chemistry. Okay, in today's class we will learn about introduction of chemistry and how to read for exams, and brief introduction of organic chemistry, inorganic chemistry and physical chemistry. Okay, especially ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡೋಕ್ಕೆ ಏನು ಒಂದು ರೀಸನ್ ಅಂತಂದರೆ ಎಲ್ಲರಿಗೂ ಕೆಮಿಸ್ಟ್ರಿನ ಈಸಿ ಮಾಡಿಸೋದು. ಓಕೆ, ಕನ್ನಡದಲ್ಲಿ ಹೇಳಿ ಎಲ್ಲರಿಗೂ ಅರ್ಥ ಆಗುವಾಗ ಹಾಕಿ ಮಾಡೋದು. ಓಕೆ, ಇನ್ನು ಈ ಕೆಮಿಸ್ಟ್ರಿ ಅಂದರೆ ಎಲ್ಲರಿಗೂ ಭಯ ಇರುತ್ತೆ. ಓಕೆ, ಕೆಮಿಸ್ಟ್ರಿ ಏನಾಗುತ್ತೋ ಏನೋ, ಎಷ್ಟು ಡಿಫಿಕಲ್ಟ್ ಇದೆ ಅಂಥೇಳಿ ತುಂಬ ಟೆನ್ಷನಲ್ಲಿರ್ತೀರ, ಟೆನ್ಷನ್ ಇದು ಆಗಿರುತ್ತೆ. ಬಟ್ ನಾಟ್ ಟು ವರಿ, ಐ ವಿಲ್ ಟೆಲ್ ಯು ದಿ ಟ್ರಿಕ್ಸ್ ಹೌ ಟು ಕ್ಲಿಯರ್ ದಿ ಎಕ್ಸಾಮ್. ಆ್ಯಂಡ್ ಈ ಕೆಮಿಸ್ಟ್ರಿನ ನೀವು ಡೇ ಟು ಡೇ ಲೈಫಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಅಂದರೆ ಯು ವಿಲ್ ವಿನ್ ವೆರಿ ಈಸಿಲಿ. ಓಕೆ, ವಾಟ್ ಈಸ್ ಕೆಮಿಸ್ಟ್ರಿ? Chemistry is a science that deals with the composition and properties of substances and of the changes they undergo. This is the definition of chemistry. ನಾವು ಸಿಂಪಲ್ ಆಗಿ ಹೇಳಬೇಕಾದ್ರೆ ಇದು ಒಂದು ಸೈನ್ಸ್. ಇದರಲ್ಲಿ ನಾವು ಕಾಂಪೋಸಿಷನನ್ನು, ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ನಾನ್ ಮೆಟಲ್ಸ್, ಇನ್ ಜನರಲ್ ಆಗಿ ಸಬ್ಸ್ಟೆನ್ಸದ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡೋದು. ಸೊ ನೀವು ಕೆಮಿಸ್ಟ್ರಿಯಲ್ಲಿ ಏನೇ ಕಲಿಬೇಕಾದರೂ ಅದನ್ನ ಡೇ ಟು ಡೇ ಲೈಫಿಗೆ ಅಪ್ಲೈ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಈಗ ಪೊಟ್ಯಾಷಿಯಮ್ ಬಗ್ಗೆ ಕಲಿತಿದ್ದೇವೆ ಅಂತ ತಿಳ್ಕೊರಿ. ಪೊಟ್ಯಾಷಿಯಮ್ ಎಲ್ಲೆಲ್ಲಿ ಬರುತ್ತೆ, ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೇವೆ ಡೇ ಟು ಡೇ ಲೈಫ್ ಒಳಗೆ, ಯಾವ ಫುಡ್ಡಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ? ಫಾರ್ ಎಕ್ಸಾಂಪಲ್ ಬನಾನದಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ಹಾಗೆ ನಾವು ಕೆಮಿಸ್ಟ್ರಿನ ಮಾತಾಡ್ತಾ, ಕೆಮಿಸ್ಟ್ರಿನ ಅಪ್ಲೈ ಮಾಡ್ಕೊತಾ, ಕೆಮಿಸ್ಟ್ರಿನ ಒಂದು ಲ್ಯಾಂಗ್ವೇಜ್ ಥರ ಅದನ್ನು ನಾವು ಅಳವಡಿಸ್ಕೊಂಡ್ವಿ ಅಂತಂದರೆ ಎಷ್ಟು ಈಸಿ ಆಗುತ್ತೆ ಗೊತ್ತಾ ಈಗ ಕೆಮಿಸ್ಟ್ರಿ. ಮಕ್ಕಳೇ, ಇಲ್ಲಿ ನೋಡಿ, ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಇಟ್ ಈಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ಕಾರ್ಬನ್ ಕಂಟೈನಿಂಗ್ ಕಂಪೌಂಡ್ಸ್. ಕಾರ್ಬನ್ ಯಾವ ಕಂಪೌಂಡಲ್ಲಿರುತ್ತೆ ಆ ಕಂಪೌಂಡಲ್ಲಿ ನೀವು ಆ ಕಂಪೌಂಡನ್ನು ಓದೋದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅನ್ನೋದು ಇದನ್ನು ನಾವು ಏನು ಅನ್ಬೋದು ಅಂತಂದರೆ ಇಟ್ ಈಸ್ ಅ ವಾಲಟೈಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ವಾಲಟೈಲ್ ಸಬ್ಜೆಕ್ಟ್ ಅಂದರೆ ಏನು? ವಾಲಟೈಲ್ ಸಬ್ಜೆಕ್ಟ್ ಅಂತಂದರೆ ನೀವ್ಯಾವತ್ತು ಓದ್ತೀರಾ, ಓಕೆ, ನೆಕ್ಸ್ಟ್ ಡೇ ಅದು ನೆನಪಿನಲ್ಲಿ ಇರಲ್ಲ. ಓಕೆ, ನಿಮಗೆ ಓದೋವಾಗ ಅರ್ಥ ಆಗುತ್ತೆ, ಎಲ್ಲ ಈಸಿ ಅನಿಸುತ್ತೆ, ಓಕೆ ಅಂಥೇಳಿ ನೀವು ಕಾನ್ಫಿಡೆನ್ಸಲ್ಲಿದ್ದರೆ ಅದು ತಪ್ಪು. ನೀವು ಅದಕ್ಕೆ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಹೇಗೆ ಓದಬೇಕು ಮಕ್ಕಳು ಅಂತಂತಂದರೆ, ನಾಮಿನ್ಕ್ಲೇಚರ್, ನೇಮ್ ಆಫ್ ದಿ ಕಂಪೌಂಡ್ಸ್, IUPAC ನೇಮ್ ಆ್ಯಂಡ್ ಜನರಲ್ ನೇಮ್ ಆಫ್ ದಟ್ ಕಂಪೌಂಡ್ ನೀವು ನೆನಪಿಟ್ಕೋಬೇಕು. ಅದು ಆದಮೇಲೆ ಅದನ್ನು ಇಕ್ವೇಷನ್ ಎಲ್ಲ ಬಂದರೆ ಅದರದ್ದು ತೆಗಿಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ತುಂಬ ಟೈಪ್ಸ್ ಆಫ್ ರಿಯಾಕ್ಷನ್ ಬರುತ್ತೆ. ಇಟ್ ಆಲ್ ಡಿಪೆಂಡ್ ಆನ್ ದಿ ಎಲೆಕ್ಟ್ರಾನ್ addition, elimination reaction, everything about electrons ಜೊತೆ ಆಟ ಆಡೋಣಂತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ಓಕೆನಾ? ಅದು ಆದಮೇಲೆ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ರಿಪಿಟೇಷನ್ ಅಂದರೆ ನಿಮ್ಗೆ ರಿಪೀಟಾಗಿ ಓದ್ಕೋತ ಹೋಗಬೇಕು. ಓಕೆ, ರಿಪಿಟೇಷನ್ ಮಾಡ್ತಾ ಹೋದರೆ ನಿಮ್ಗೆ ಆರ್ಗ್ಯಾನಿಕ್ ನೆನಪಲ್ಲಿ ಇರುತ್ತೆ, ಈಸಿ ಆಗುತ್ತೆ.
ಸಾರಿ. ಓಕೆ ಮಕ್ಕಳೇ, ಬಿಫೋರ್ ಬಿಗಿನಿಂಗ್ ಟು ದೀಸ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ ನಾನು ನಿಮಗೆ ತುಂಬ ಈಸಿ ಮೆಥಡ್ಸನ್ನು ಹೇಳ್ಕೊಡ್ತೇನೆ ಕೆಮಿಸ್ಟ್ರಿ. ಅದನ್ನು ನೀವು ಪಾಯಿಂಟ್ ಮಾಡ್ಕೊತ ಹೋದ್ರಿ ಅಂತಂದರೆ ಯಾವ್ಯಾವ ಸಬ್ಜೆಕ್ಟ್ ಹೆಂಗೆ ಓದಬೇಕು, ಓಕೆ, ಹೆಂಗೆ ಕ್ಲಿಯರ್ ಮಾಡಬೇಕು ಅಂತ ಹೇಳ್ತೇನೆ. ಓಕೆ, ಈ ಯಾವುದೇ ನೀವು ಸಬ್ಜೆಕ್ಟ್ ಓದಬೇಕು ಅಥವಾ ಯಾವುದೇ ನೀವು ಪಾಠ ಯಾವುದೇ ಏನಾದರೂ ಓದಬೇಕಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಇಂಟ್ರೆಸ್ಟ್. ಓಕೆ, ನಿಮಗೆ ಆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದ್ದರೆ you automatically you will know more about that subject. ಓಕೆ, ನಿಮಗೆ ಫಸ್ಟ್ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ನೀವು ಅದನ್ನ ಜಸ್ಟ್ ಬಾಯಾಟ ಹಾಕಿ ಎಲ್ಲ ಓದಲ್ಲ, ಅದನ್ನು ನೀವು ಎಂಜಾಯ್ ಮಾಡ್ತಾ ಓದಬೇಕು. ಓ, ಇದೇನೋ ಆಗ್ತಿದೆ, ಇದಂದ್ರೇನು, ಹೇಗಾಯಿತು, ಯಾವಾಗಾಯಿತು, ಇದು ಕಂಡೀಷನ್ ಏನು, ಅಷ್ಟೇ. ಫಸ್ಟ್ ಒನ್ ರಿಪಿಟೇಷನ್ ಆ್ಯಂಡ್ ಮೆಮರೈಸೇಷನ್ ಪ್ರಾಕ್ಟೀಸ್. The important thing in organic chemistry is repetition. And what about inorganic chemistry? Wow, inorganic chemistry is very beautiful, very colorful. ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ ಕಲರ್ ಆಗಿ ಇರುತ್ತೆ, ಅದಕ್ಕೆ ಇದು ಒನ್ ಆಫ್ ದಿ ಕಲರ್ಫುಲ್ ಕೆಮಿಸ್ಟ್ರಿ. ಓಕೆ, ಇನ್ ಜನರಲ್ ಇಟ್ ಈಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಕನ್ಸರ್ನ್ಡ್ ವಿತ್ ಸಬ್ಸ್ಟೆನ್ಸಸ್ ದ್ಯಾಟ್ ಕಂಟೈನ್ ಲಿಟಲ್ ಆರ್ ನೋ ಕಾರ್ಬನ್. ಅದರ್ ದೆನ್ ಕಾರ್ಬನ್ ಕಂಪೌಂಡ್ಸನ್ನು ನಾವು ಏನು ಸ್ಟಡಿ ಮಾಡ್ತೇವೆ, ದೇ ಆಲ್ ಕಮ್ ಅಂಡರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ ಮಕ್ಕಳು, ಇಲ್ಲಿ ನೋಡಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸ್ ಅ ವೆರಿ ಈಸಿ ಟು ಮೆಮರೈಸ್, ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಅರ್ಥನೂ ಆಗುತ್ತೆ, ಮೆಮರೈಸು ಈಸಿಯಾಗಿ ಮಾಡ್ಕೋಬೋದು. ಇದರಲ್ಲಿ ಒಂದೇನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ರಿಪಿಟೇಷನ್ ಹೇಗಾಗತ್ತೆನೋ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಏನಾಗತ್ಯ, ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೀವು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋತ ಹೋಗ್ತೀರಾ ಅದು ನಿಮಗೆ ಅಷ್ಟು ಈಸಿ ಆಗುತ್ತೆ. ನಾಟ್ ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್, ಯು ನೀಡ್ ಪ್ರಾಕ್ಟೀಸ್ ಆಲ್ಸೋ. ಸಮ್ ಆಫ್ ದಿ ಕಂಪೌಂಡ್ಸ್, ಈಗ ಕೋಆರ್ಡಿನೇಷನ್ ಕಂಪೌಂಡ್ಸ್, ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ ಯು ನೀಡ್ ಪ್ರಾಕ್ಟೀಸ್. ಓಕೆ, ಅಲಾಂಗ್ ವಿತ್ ಮೆಮರೈಸೇಷನ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಲೆಟ್ಸ್ ಮೂವ್ ಟು ದಿ ಫಿಸಿಕಲ್ ಕೆಮಿಸ್ಟ್ರಿ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಏನಾಗುತ್ತೆ, ಈ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಏನು ಓದ್ಕೊತೀರಾ, ಏನೋ ಒಂದು ರಿಯಾಕ್ಷನ್ ಆಗುತ್ತೆ, ಅದ್ರ ಕಂಡೀಷನ್ ಏನು, ಅದ್ರ ಥರ್ಮೋಡೈನಮಿಕ್ ಏನು, ಅದ್ರ ಸ್ಪೀಡ್ ಏನು ಅರ್ಥ ಮಾಡ್ಕೊಳ್ಳೋದೇ ಫಿಸಿಕಲ್ ಕೆಮಿಸ್ಟ್ರಿ. ಓಕೆ, ಇಟ್ ಈಸ್ ದಿ ಸ್ಟಡಿ ಆಫ್ ಹೌ ಮ್ಯಾಟರ್ ಬಿಹೇವ್ಸ್ ಆನ್ ಅ ಮಾಲಿಕ್ಯುಲರ್ ಆ್ಯಂಡ್ ಅಟಾಮಿಕ್ ಲೆವೆಲ್ ಆ್ಯಂಡ್ ಹೌ ಕೆಮಿಕಲ್ ರಿಯಾಕ್ಷನ್ ಆಕರ್ಸ್. ಓಕೆ, ಇದರಲ್ಲಿ ನೀವು ಏನಾಗುತ್ತೆ, ರಿಯಾಕ್ಷನ್ ಕಂಡೀಷನ್ ಆ್ಯಂಡ್ ಸ್ಪೀಡ್ ಆಫ್ ದಿ ರಿಯಾಕ್ಷನ್ ನೀವು ಓದ್ಕೊತೀರ ಎಲ್ಲಿ, ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಕೆಮಿಸ್ಟ್ರಿ. ಓಕೆ, ಮತ್ತು ತುಂಬ ಬ್ರಾಂಚಸ್ ಇದೆ. ಆ ಬ್ರಾಂಚಸ್ ಲೈಕ್ ಬಯೋಕೆಮಿಸ್ಟ್ರಿ ಆ್ಯಂಡ್ ಆಲ್ ದ್ಯಾಟ್, ಅದು ನೆಸಸರಿ ಇದೆ, ಅದನ್ನು ಓದೋಣ. ಈಗ ನೆಕ್ಸ್ಟ್ ನನ್ನ ಪರ್ಪಸ್ ಆಫ್ ದಿಸ್ ಸ್ಟಡಿ ಈಸ್ ನಾಟ್ ಓನ್ಲಿ ಟೀಚ್ ಯು PU ಸ್ಟೂಡೆಂಟ್ಸ್ ಆರ್ ಡಿಗ್ರಿ ಸ್ಟೂಡೆಂಟ್, ಓವರ್ ಆಲ್ ಯಾವುದು ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ ಅದನ್ನ ನಾವು ಡಿಸ್ಕಸ್ ಮಾಡೋಣ, ಅದು ನೆನಪಿನಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡೋಣ. ಓಕೆ, ಅದನ್ನ ಕಲಿಯೋಣ. ಮಕ್ಕಳೇ, ಈಗ ನೀವು ಓದ್ತೀರಿ ಎಲ್ಲ ಮಾಡ್ತೀರಿ, ಆಮೇಲೆ ಏನಾಗುತ್ತೆ, ಒಂದಿನ ಮರಿಬಹುದು. ಅದಕ್ಕೆ ನೀವು ಯಾವುದೇ ಟಾಪಿಕ್ ಓದುವಾಗ ಏನು ಮಾಡಬೇಕು, ಫಸ್ಟ್ ನಿಮ್ದು ಅದಕ್ಕಿಂತ ಮೊದಲು ನಿಮ್ಮದು ಡೇ ಸ್ಟಾರ್ಟ್ ಆಗೋದೇ ಟೈಮ್ ಟೇಬಲಿಂದ ಆಗಬೇಕು. ಇವನ್ ನಾನಾದರೂ ಫಸ್ಟ್ ನಾನೆಲ್ಲ ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣ ಟೈಮ್ ಟೇಬಲ್, ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ನೀವು ಲೈಫ್ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕಲಿತ್ರಿ ಅಂತಂದರೆ ನೋ ಒನ್ ಕ್ಯಾನ್ ಬೀಟ್ ಯು ಇನ್ ದಿ ಫೀಲ್ಡ್ ಆಫ್ ಸಕ್ಸಸ್. ಓಕೆ, ನೀವು ಏನು ಮಾಡ್ತೀರಾ, ಫಸ್ಟ್ ಟೈಮ್ ಟೇಬಲ್ ಹಾಕ್ಕೊತೀರಾ, ಇವತ್ತು ಏನೇನು ಮಾಡಬೇಕು, ಯಾವಾಗ ಮಾಡಬೇಕು, ಟೈಮ್ ಯಾವಾಗ ಏನೇನು ಓದಬೇಕು ಅಂತ. ಓಕೆ, ಅದನ್ನು ಓದುವಾಗ ಏನು ಮಾಡಬೇಕಪ್ಪ, ಏನೇನು ಅಪ್ಲೈ ಮಾಡ್ಕೋಬೇಕು. ಫಸ್ಟ್ ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಂಡ್ರಿ ಅಂತಂದರೆ ಬೆಳಿಗ್ಗೆ ಯಾವುದು ಓದಬೇಕು, ನೈಟ್ ಯಾವುದು ಓದಬೇಕು. ಒಬ್ಬೊಬ್ಬರು ರಾತ್ರಿ ಎಲ್ಲ ಕುಂದು ಓದೋದು ಅಭ್ಯಾಸ ಇರುತ್ತೆ, ಅವ್ರು ಹೆಂಗೆ ಮಾಡಬೇಕು. ಒಬ್ಬೊಬ್ಬರು ಅರ್ಲಿ ಮಾರ್ನಿಂಗ್ ಓದೋ ಅಭ್ಯಾಸ ಇರುತ್ತೆ. ಎವ್ರಿಥಿಂಗ್ ಈಸ್ ಗುಡ್. ಓಕೆ, ನೀವು ಬೆಳಿಗ್ಗೆ ಓದಿದ್ರು ವೆಲ್ ಆ್ಯಂಡ್ ಗುಡ್. ಓಕೆ, ಯಾಕಂತಂದರೆ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಪ್ರಶಾಂತವಾದ ವಾತಾವರಣ ಇರುತ್ತೆ ಅರ್ಲಿ ಮಾರ್ನಿಂಗ್. ಓಕೆ, ಅದಕ್ಕೆ ನೀವು ಆರಾಮ್ಸೆ ನೆನಪಿಟ್ಕೋಬೋದು. ಆಮೇಲೆ ಬರೀ ಕೆಮಿಸ್ಟ್ರಿ ಅಂತೂ ಓದೋಕ್ಕಾಗಲ್ಲ ಅಲ್ಲ, ನೀವು ಬೇರೆ ಬೇರೆ ಸಬ್ಜೆಕ್ಟು ಓದಬೇಕು. ಅದಕ್ಕೆ ಏನು ಮಾಡಬೇಕು ನೀವು ಅಂತಂದರೆ,
1 ಅವರ್ ನಾನು ಇವತ್ತು ಕೆಮಿಸ್ಟ್ರಿಗೆ ಓದ್ತೇನೆ, 1 ಅವರ್ ಕೆಮಿಸ್ಟ್ರಿ, ಆಮೇಲೆ ಮ್ಯಾಥ್ಸು, ಆಮೇಲೆ ಫಿಸಿಕ್ಸ್, ಬಯಾಲಜಿ, ಲೈಕ್ ದ್ಯಾಟ್. ನಿಮ್ಗೆ ಯಾವುದು ಸಬ್ಜೆಕ್ಟ್ ಇದೆ ಅದನ್ನು ಟೈಮ್ ಟೇಬಲ್ ಹಾಕ್ಕೋಬೇಕು ನೀವು 1 ಡೇಯಲ್ಲಿ. ಓಕೆ, ಅದನ್ನು ಫಾರ್ ಎಕ್ಸಾಂಪಲ್ ನಾವು ಇವತ್ತು 5 ಗಂಟೆಗೆ ಹೇಳ್ತೇನೆ, ನಾಳಿಂದ ಎದ್ದಾಗ ಏನು ಮಾಡಬೇಕು, ಫಸ್ಟ್ ಯಾವುದು ಡಿಫಿಕಲ್ಟ್ ಸಬ್ಜೆಕ್ಟ್ ಅನಿಸುತ್ತೆ ಅದನ್ನೇ ಓದಬೇಕು, ಯಾಕಂದರೆ ಚೆನ್ನಾಗಿ ನೆನಪಿನಲ್ಲಿ ಉಳಿಯುತ್ತೆ ಅದು. ಓಕೆ, ಅದನ್ನು ಟೈಮ್ ಟೇಬಲ್ ಹಾಕ್ಕೊಂಡು ಬೆಳಿಗ್ಗೆ ಓದಿ, ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಓದಿ. ಅಟ್ಲೀಸ್ಟ್ 3 ಸಬ್ಜೆಕ್ಟ್ ಅಂತೂ ನೀವು ಓದಬಹುದು. ಯಾಕಂತಂದರೆ ನಿಮ್ಮ ಮನೆಯಲ್ಲಂತೂ ಯಾರೂ ನಿಮಗೆ ಕೆಲಸ ಹಚ್ಚಲ್ಲ. ನಾವು ಯು ಆರ್ ಫ್ರೀ ಬಿಕಾಸ್ ಆಫ್ ದಿಸ್ ಲಾಕ್ಡೌನ್, ಯು ಆರ್ ಫ್ರೀ ಟು ರೀಡ್ ಎಟ್ ಎನಿ ಟೈಮ್. ಓಕೆ, ನೀವು ಇಷ್ಟ ಆದಮೇಲೆ ನೀವು ಕಾಲೇಜಿಗೆ ಹೋಗೋ ಟೈಮ್ನಲ್ಲಿ ಏನಾಗುತ್ತೆ, ನೀವು ಕಾಲೇಜಿಗೆ ಹೋಗ್ತೀರಾ ಬರ್ತೀರಾ, ಆಮೇಲೆ ಒನ್ ಅವರ್, ಎಟ್ ಲೀಸ್ಟ್ 1 ಅವರ್ ಅವತ್ತು ಏನು ಮಾಡಿದ್ವಿ ಅನ್ನೋದು ರಿಪಿಟೇಷನ್ ಈಸ್ ವೆರಿ ನೆಸಸರಿ. ಓಕೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದು ಆದಮೇಲೆ ನೈಟ್ ನೆಕ್ಸ್ಟ್ ಕ್ಲಾಸಿಗೆ ಇದನ್ನ ಹೇಳ್ತಾರೆ, ನಾವು ಫಸ್ಟ್ ಪ್ರಿಪೇರಾಗಿ ಫಸ್ಟ್ ಒಂದು ಸಲ ಓದ್ಕೊಂಡು ಹೋದೆ ಅಂತಂದರೆ ನನಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸಿನ ರೆಡಿಯಾಗಿ ವೆಲ್ ಪ್ರಿಪೇರ್ಡ್ ಆಗಿ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಬೇಕು. ಹೀಗೆ ಡೈಲಿ ಮಾಡ್ತಾ ಹೋದರೆ ಯು ವಿಲ್ ಸಕ್ಸೀಡ್ 1 ಡೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದನ್ನು ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಒಂದೊಂದು ಎಲಿಮೆಂಟ್ ಒಂದೊಂದು ದಿನ ಕಲ್ಕೊತ ಹೋಗೋಣ. ಅದು ಡೇ ಟು ಡೇ ಲೈಫಲ್ಲಿ ಎಲ್ಲಿ ಅಪ್ಲೈ ಆಗುತ್ತೆ, ಹೆಂಗೆ ನಾವು ಅದನ್ನ ಅಪ್ಲೈ ಮಾಡ್ಕೋಬಹುದು, ವಾಟ್ ಈಸ್ ದ ಯೂಸ್ ಆಫ್ ದಟ್ ಎಲಿಮೆಂಟ್ ಅಂತ ನಾವು ನೋಡ್ಕೊತ ಹೋಗೋಣ. ಓಕೆ, ಅದಾದಮೇಲೆ ಏನು ಇದೆಲ್ಲ ಓದ್ತೀರಾ, ಓದಿ ಆದಮೇಲೆ ನೀವು ಶಾರ್ಟ್ ನೋಟ್ಸ್ ಮಾಡಬೇಕು. ಈಗ ನೀವು ಒಂದು ಸ್ಟಿಕ್ ಪ್ಯಾಡೋ ಅಥವಾ ಏನೋ ನಿಮ್ಗೆ ಮನೆಯಲ್ಲಿ ಎಲ್ಲಿ ನಿಮ್ಗೆ ಇಡಕ್ಕೆ ಜಾಗ ಇರುತ್ತೆ ಅಥವಾ ನಿಮ್ಮ ಕಣ್ಣು ಎಲ್ಲಿ ಜಾಸ್ತಿ ಹೋಗುತ್ತೆ ಅಲ್ಲಿ ನೀವು ಒಂದು ಪಿರಿಯಾಡಿಕ್ ಟೇಬಲ್ ಅಂಟಿಸಬಹುದು. ಓಕೆ, ಅದು ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್, ಇಕ್ವೇಷನ್ ಏನೇನಿದೆ ಅದನ್ನೆಲ್ಲ ಅಂಟಿಸಿ ದಿನಾಲೂ ಅದನ್ನ ಜಸ್ಟ್ ಒಂದು ಸಲ ಓದಿದರೆ, ಏನು ಭಯಪಟ್ಟು ಹಾಕೊಂಡು ಕೂಡೋದಲ್ಲ, ಒಂದು ಸಲ ಓದಿದರೆ ಅದು ನೆನಪಿನಲ್ಲಿ ಇಟ್ಕೊಳ್ಳೋ ಹಾಗೆ ಒಂದು ಕಡೆ ನೀವು ಇಟ್ರಿ ಅಂತಂದರೆ ದಿನಾಲು ರಿಪೀಟ್ ನೋಡ್ಕೊತ ಹೋದಿ ಅಂದರೆ ಅದು ಯಾವತ್ತೂ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಮಕ್ಕಳು. ಓಕೆ, ಇದೆಲ್ಲ ಆದಮೇಲೆ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಡಿಸ್ಕಷನ್. ನೀವು ಏನೇನು ಕಲ್ತಿರ್ತೀರಿ, ಏನೇನು ಮಾಡಿರ್ತೀರಿ ಅನ್ನೋದು ಡಿಸ್ಕಸ್ ಮಾಡಿರಿ ನಿಮ್ಮ ಟೀಚರ್ ಜೊತೆನೋ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆನೋ. ಡಿಸ್ಕಸ್ ಮಾಡೋದ್ರಿಂದ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆ ಮಕ್ಕಳೇ, ನೀವು ಇಷ್ಟೆಲ್ಲ ಮಾಡಿದ್ರಿ ಅಂತಂದರೆ ಕೆಮಿಸ್ಟ್ರಿ ಅನ್ನೋದು ತುಂಬ ಈಸಿ ಸಬ್ಜೆಕ್ಟ್ ಆಗಿಬಿಡುತ್ತೆ. ಓಕೆ, ಥ್ಯಾಂಕ್ ಯು, ಆ್ಯಂಡ್ ಪ್ಲೀಸ್ ಲೈಕ್, share and subscribe to my channel. Thank you.